ಈಗ ಜಮ್ಮು ಕಾಶ್ಮೀರದಲ್ಲಿ ಅರ್ಧ ಶತಕ ಬಾರಿಸಿದ ಕಾಂಗ್ರೆಸ್ 50 ಕ್ಷೇತ್ರಗಳಲ್ಲಿ ಮುನ್ನಡೆ, 2 ಕ್ಷೇತ್ರಗಳಲ್ಲಿ ಗೆಲುವು. 24 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ. 4 ಕ್ಷೇತ್ರಗಳಲ್ಲಿ ಅಧಿಕೃತವಾಗಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಅರ್ಧ ಶತಕ ದಾಟಿದೆ ಈಗ ಕಾಂಗ್ರೆಸ್. ಈಗಾಗಲೇ ನಾವು ನಮ್ಮ ಡಿಬೇಟ್ನಲ್ಲೂ ಕೂಡ ಜಮ್ಮು ಕಾಶ್ಮೀರದ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವುದು ಹೆಚ್ಚಿನ ವೈಟೇಜ್ ಅನ್ನ ಪಡೆದುಕೊಳ್ಳುತ್ತೆ 2 ಗೆಲುವಿನಲ್ಲಿ ಅಂತ. 50 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ 2 ಕ್ಷೇತ್ರ. 24 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡು ಬಿಜೆಪಿ ಮುನ್ನುಗ್ತಾ ಇದೆ. ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಶಿವಕುಮಾರ್ ಅವರೇ ಮುಂದುವರಿಸಿ. ಅದೇ ಆಗ್ಲೇ ನಾವು ಕೇಳ್ತಾ ಇದ್ವಿ, 2 ಗೆಲುವುಗಳಲ್ಲಿ ಯಾವುದು ಹೆಚ್ಚಿನ ತೂಕವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಜಮ್ಮು ಕಾಶ್ಮೀರದ ಬಗ್ಗೆ ಮಾತನಾಡ್ತಾ ಇದ್ರಿ. ಇಲ್ಲಿನ ಒಂದು ಬಹುಮತ ಮ್ಯಾಂಡೇಟ್ ಎಷ್ಟು ಭವಿಷ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಪೊಲಿಟಿಕಲಿ. ಇಲ್ಲ, ಇದು 55-60% ಭಾಗವಹಿಸಿದ್ರಲ್ಲೇ ಗೊತ್ತಾಯಿತು ಈ ದೇಶದ ಜನ ಏನು ಡೆಮಾಕ್ರಸಿನ ಬಯಸಿದ್ದಾರೆ, ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಅದೊಂದು ಕಡೆ. ಇನ್ನೊಂದು ಕಡೆ ಪ್ರಧಾನಮಂತ್ರಿಗಳಾದಿಯಾಗಿ ರಾಹುಲ್ ಗಾಂಧಿ ಆದಿಯಾಗಿ ಇಬ್ಬರು ಒಂದು ವಿಚಾರನ ಹೇಳಿದ್ದಾರೆ. ನಾವು ಸರ್ಕಾರನ ಇನ್ಸ್ಟಾಲ್ ಮಾಡ್ತೀವಿ, ಯಾವುದೇ ಸರ್ಕಾರ ಬರಲಿ ನಾವು ಸ್ಟೇಟ್ಹುಡ್ನ ನಿಮಗೆ ರೆಸ್ಟೋರ್ ಮಾಡೋವಂಥ ಎಲ್ಲ ಪ್ರಯತ್ನ ಪಡ್ತೀವಿ, ನಾವು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಒಂದು ಈ 2 ವಿಚಾರನ ಇಟ್ಕೊಂಡು, ಯಾಕಂದರೆ ಜಮ್ಮು ಇರ್ಬೋದು ಇಲ್ಲ ಕಾಶ್ಮೀರ ಇರ್ಬೋದು, ಎರಡೂ ಸ್ಟ್ರಾಟಜಿಕ್ ಆಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ವಿಚಾರ ಇರ್ಬೋದು. ಯಾಕಂತಂದರೆ ಚುನಾವಣೆ ಡಿಕ್ಲೇರ್ ಆಗ್ತಾ ಇದ್ದಂಗೆ ನಡೆದಂಥ ಇನ್ಸರ್ಜೆನ್ಸಿ ಇರ್ಬೋದು, ಮಿಲಿಟೆನ್ಸಿ ಆ್ಯಟಿಟ್ಯೂಡ್ ಇರ್ಬೋದು, ಒಂದು ಅಟ್ಯಾಕ್ಸ್ ಇರ್ಬೋದು, ಜನನ ನೈತಿಕವಾಗಿ ಧೈರ್ಯನ ಕುಗ್ಸೋವಂಥ ಒಂದು ಪ್ರಯತ್ನಗಳು ಎಲ್ಲನೂ ಮಿಟ್ಟಿ ನೀರಿ ಅಲ್ಲಿನ ಯುವಕರು ಸಮೇತ ಬಂದು ಇವತ್ತು ಅಲ್ಲಿನ ಭಾಗವಹಿಸಿದ್ದು ನೋಡಿದ್ರೆ, ಮತ್ತು ಮ್ಯಾಂಡೇಟ್ ಏನೇ ಬಂದಿರಲಿ, ಕಾಂಗ್ರೆಸ್ ಬರಲಿ ಇಲ್ಲ BJP ಬರಲಿ PDP ಬರಲಿ, ಅದು ಚುನಾವಣೆ ರಾಜಕೀಯ ಬರೀ 5 ವರ್ಷಕ್ಕೆ ಮಾತ್ರ. ಆದರೆ ಡೆಮಾಕ್ರಸಿ ದೃಷ್ಟಿಯಿಂದ ಮತ್ತು ಈ ದೇಶದ ಇದರಿಂದ ಏನು ಪೊಲಿಟಿಕಲ್ ದೃಷ್ಟಿಯಿಂದ ಇದು ಒಳ್ಳೆಯ ತೀರ್ಮಾನ. ಮತ್ತು ಅವ್ರು ಹೇಳಿದ್ದಾರೆ, ಒಂದು ಟೂರಿಸಮ್, ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ನ ಅಡ್ರೆಸ್ ಮಾಡ್ತೀವಿ ಅಂತ ಹೇಳಿದರೆ, ಭಾಳಷ್ಟು ಇನ್ಸ್ಟಿಟ್ಯೂಷನ್ಸ್ನ ತೊಗೊಂಡೋಗಿ ನಾವು ಬಂಡವಾಳ ಹೂಡಿಕೆದಾರರನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರದ ವಿಚಾರಗಳನ್ನ ಜನಗಳ ಮುಂದೆ ಇಟ್ಟಿರೋದ್ರಿಂದ ಇವತ್ತು BJPಗೂ ಅಷ್ಟೇ ಜವಾಬ್ದಾರಿ ಇದೆ, ಅಲ್ಲಿ ಮುಂದೆ ಬರುವಂಥ ಸರ್ಕಾರಕ್ಕೂ ಅಷ್ಟೇ ಜವಾಬ್ದಾರಿ ಇದೆ. ಯಾಕಂತಂದರೆ ಇಲ್ಲಿ ಆ ಸರ್ಕಾರ ಬಂತು ಅಂತ ಕೈ ತೊಳ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ಇರೋದ್ರಿಂದ ಎನಿ ಟೈಮ್ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗ್ಬೋದು. ಹಂಗಾಗಿ ಅದನ್ನು ಅಟಾನಮಿನೇ ತೊಗೊಳ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಕೇಜ್ರಿವಾಲ್ ಥರ ಅಪವಾದ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ದೇಶ ಒಂದು ದಿಕ್ಕಲ್ಲಿ ಹೋಗ್ಬೇಕು. ಆ ರಾಜ್ಯ ನಮ್ಮ ಏನು ಸ್ಟ್ರಾಟಜಿಕ್ಕಾಗಿ ನಮಗೆ ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಈ ಜಮ್ಮು ಆ್ಯಂಡ್ ಕಾಶ್ಮೀರನ ನಾವು ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋವಂಥ ಒಂದು ಪ್ರಯತ್ನ ಪ್ರಧಾನಿಗಳು ಹೇಳಿದ್ದಾರೆ, ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಂಗಾಗಿ ಪ್ರಮುಖ ನಾಯಕರು ಹೇಳಿರೋದ್ರಿಂದ ಈ ಎಲೆಕ್ಷನ್ ನನಗೆ ಅನಿಸುತ್ತೆ ಇಂಪಾರ್ಟೆಂಟ್. ರೈಟ್. ಇದ್ರ ಜೊತೆಗೆ ಆಗಲೇ ಹನುಮಂತಯ್ಯನವರು ಮಾತಾಡ್ತಾ ಇದ್ರು. ಹನುಮಂತಯ್ಯನವರು ಕೂಡ ಅದೇ ಪ್ರಶ್ನೆ ಕೇಳ್ತಾ ಇದ್ವಿ. ಅಫ್ಕೋರ್ಸ್ ಪ್ರತಿ ಬಾರಿ ಕೂಡ ಸ್ವತಂತ್ರ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತೀವಿ, ಕಾಂಗ್ರೆಸ್ ಸ್ಟ್ರಾಟಜಿ ಸರಿ ಇಲ್ಲ, ಗುಂಪುಗಾರಿಕೆ ಅಂತ. ಬಟ್ ಅದನ್ನು ಹೊರತಾಗಿ ಈ ಚುನಾವಣೆ ಮ್ಯಾನೇಜ್ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಇದನ್ನು ಈ ಒಂದು ಚುನಾವಣೆ ಯಾವುದೇ ಚುನಾವಣೆಯಲ್ಲೂ ಕೂಡ ಕಲಿಯೋ ಒಂದು ಪಾಠ ಒಂದಿರುತ್ತೆ. ಏನು ತಪ್ಪು ಮಾಡಿರ್ತಾರಲ್ಲ ಕಳೆದ ಬಾರಿ ಚುನಾವಣೆಯಲ್ಲಿ, ಆ ತಪ್ಪನ್ನು ರಿಪೀಟ್ ಮಾಡಬಾರ್ದು ಅನ್ನುವಂಥದ್ದು ಆ ಸಕ್ಸಸ್ನ ಒಳಗುಟ್ಟಾಗಿರುತ್ತೆ. ಬಟ್ ಕಾಂಗ್ರೆಸ್ ಅಥವಾ ಇಂಡಿಯಾ ಅಲಯನ್ಸ್ ಎಲ್ಲೋ ಒಂದು ಕಡೆಗೆ ಮಿಸ್ ಹೊಡಿತಾ ಇರುವಂಥದ್ದು ಯಾವುದರಲ್ಲಿ? ಯಾಕೆ ಮತ್ತೆ ಚುನಾವಣೆಗಳ ಮೇಲೆ ಚುನಾವಣೆ ಫಲಿತಾಂಶದ ದೃಷ್ಟಿಯಿಂದ ಏನೋ ಒಂದು ಮಿಸ್ಟೇಕ್ ಆಗ್ತಾನೆ ಇದೆಯಲ್ಲ, ಅದು ಯಾಕೆ? ನೋಡಿ ಪ್ರಮೋದ್, ಒಂದು ನಾವು ಈಗ ಪ್ರತಿ ಚುನಾವಣೆ ಸೋತಿದ ತಕ್ಷಣ ರಾಹುಲ್ ಗಾಂಧಿ ಮೇಲೆ ಹೇಳ್ತಾ ಇದ್ರು. ಕಳೆದ ಮಧ್ಯಪ್ರದೇಶ ಇದೆಲ್ಲ ಎಲೆಕ್ಷನ್ ಬಂದಾಗ ರಾಹುಲ್ ಗಾಂಧಿ ಲೀಡರ್ಶಿಪ್ಪು, ಈ ಹಿಂದೆ ಸೋತಂಥ ಟೈಮಲ್ಲೂ ರಾಹುಲ್ ಗಾಂಧಿ ಮೇಲೆ ಹೇಳ್ತಾಯಿದ್ರು. ಆದರೆ ಇವತ್ತು ಆ ಥರದ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರ ಪರ್ಸೆಪ್ಷನ್ ಇಂಪ್ರೂವ್ ಆಗಿದೆ. ರಾಹುಲ್ ಗಾಂಧಿಯ ನಾಯಕತ್ವ ಮತ್ತು ರಾಹುಲ್ ಗಾಂಧಿ ಮೇಲೆ ಇದ್ದಂಥ ನಂಬಿಕೆ ಮತ್ತು ಅವನ ಸ್ಥಾನಮಾನಗಳು ಬದಲಾವಣೆ ಆಗಿದೆ. ಖರ್ಗೆ ಅವರು ಏನೂ ಇಲ್ಲದೇ ಇರೋಂಥ ಒಂದು ಪರಿಸ್ಥಿತಿಯಲ್ಲಿ AICC ಅಧ್ಯಕ್ಷರಾಗಿ ಇವತ್ತು 6-7 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರಬೇಕಂತಂದರೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ, ಇಲ್ಲ ಅಂತಲ್ಲ. ಆದರೆ ಇವತ್ತು ಈಗಿರುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಏನು ತಪ್ಪು ಮಾಡ್ತಾ ಇದೆ, ಇಂಡಿಯಾ ಬ್ಲಾಕ್ ಏನು ತಪ್ಪು ಮಾಡ್ತಾ ಇದೆ, ಇಟ್ ನೀಡ್ಸ್ ಎ ಸೀರಿಯಸ್ ಇಂಟ್ರಾಸ್ಪೆಕ್ಷನ್. ಯಾಕಂತಂದರೆ ಮುಂದೆ ಬರುವಂಥ 6-7 ರಾಜ್ಯಗಳ ಚುನಾವಣೆ ಈ ದೇಶದ ಭವಿಷ್ಯ ಮತ್ತು ಈ ಮೋದಿಯ ನಾಯಕತ್ವ ಮತ್ತು NDA ಸರ್ಕಾರದ ಸ್ಥಿರತೆಯನ್ನು ಡಿಸೈಡ್ ಮಾಡ್ತವೆ, ಸ್ಟೆಬಿಲಿಟಿ ಆಫ್ NDA ಗೌರ್ಮೆಂಟ್ ಅಂತ ಡಿಸೈಡ್ ಮಾಡ್ತವೆ. ಆ ಥರದ ತಪ್ಪುಗಳನ್ನ ಈಗ ಮಾಡೋವಂಥ ಒಂದು ಪ್ರಯತ್ನ ಇಂಟ್ರಾಸ್ಪೆಕ್ಟ್ ಮಾಡಿ ಅದರಿಂದ ಹೊರಗಡೆ ಬರಬೇಕು. ಪ್ರತಿ ಚುನಾವಣೆಯಲ್ಲೂ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ನೀವು ಇಂಟ್ರಾಸ್ಪೆಕ್ಟ್ ಮಾಡ್ತಾನೆ ಇರ್ತೀರಿ, ಅಧಿಕಾರ ಕಳ್ಕೊಳ್ತಾ ಇರ್ತೀರಿ. ಹಂಗಾಗಿ ಇವತ್ತು ಇಂಡಿಯಾ ಬ್ಲಾಕ್ ಏನಿದೆ, ವೋಟ್ ಶೇರ್ ನಿಮ್ದು ಇಂಪ್ರೂವ್ ಆಗಿದೆ, ಏನು ನೋ ಡೌಟ್, ವೋಟ್ ಶೇರ್ ಇಂಪ್ರೂವ್ ಆಗ್ತಾ ಇದೆ. ಆದರೆ ನೀವು ನಂಬರ್ಸ್ ಗೆಲ್ಲಬೇಕು. ನಂಬರ್ಸ್ ಗೆದ್ದು ಸರ್ಕಾರ ಬಂದಾಗ ಮಾತ್ರ ಅದಾಗೋದು. ಹಂಗಾಗಿ 5 ವರ್ಷ
ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಸರ್ಕಾರ ಕಳ್ಕೊಳ್ತಾ ಇದ್ದಾರೆ. ಆದರೆ BJP 10 ವರ್ಷಗಳ ನಂತರ ವಾಪಸ್ ಬರ್ತಾ ಇದೆ. ಇದನ್ನು ಅವರು ಆತ್ಮಾವಲೋಕನ ಮಾಡ್ಕೊಬೇಕು. ಯಾಕಂತಂದರೆ ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇವರೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ, ಹಿಮಾಚಲ್ ಇರ್ಬೋದು, 5 ವರ್ಷಗಳ ನಂತರ ಸಸ್ಟೈನ್ ಆಗೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ವೈ, ವಾಟ್ ಇಸ್ ದ ರೀಸನ್? ಇದನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಭಾಳ ಸೀರಿಯಸ್ ಆಗಿ ತಗೊಬೇಕಾಗಿದೆ. ಆ ಜವಾಬ್ದಾರಿಗಳ ಮುಂದೆ ನಿರ್ವಹಿಸಿದ್ರೆ ಮಾತ್ರ ಎಲ್ಲ ರಾಹುಲ್ ಗಾಂಧಿ ಖರ್ಗೆ ಅವ್ರು ಮಾಡೋಕ್ಕಾಗೋದಿಲ್ಲ. ಒಬ್ಬ ಆಮೇಲೆ ಸ್ಥಳೀಯ ನಾಯಕರು ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗೋದಿದೆಯಲ್ಲ, ಅದು ದೊಡ್ಡ ಸಮಸ್ಯೆ ಕಾಂಗ್ರೆಸ್ಗೆ. ಶಿವಕುಮಾರ್ ಅವರೇ, ಇವ್ರು 25% ಇದ್ದಾರೆ, ಇವ್ರು ಬರ್ತಾರೆ ಅಂತ. ಈಗ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಅಶ್ವಥ್ ನಾರಾಯಣ ಜಾಯ್ನ್ ಆಗಿದ್ದಾರೆ. ಅಶ್ವಥ್ ನಾರಾಯಣ ಅವರು, ಈಗ ಹರಿಯಾಣದ ಫಲಿತಾಂಶ ಮೊದಲು ನಾವು ಮಾತನಾಡೋದಾದ್ರೆ, ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಬೇರೆದ್ದೇ ಕತೆ ಹೇಳಿದ್ವು. ಜೊತೆಗೆ ಈ ಬಾರಿ ಹರಿಯಾಣದಲ್ಲಿ ಆಂಟಿ ಇನ್ಕಂಬೆನ್ಸಿ ಇದೆ, ಕಷ್ಟ ಇದೆ ಬಿಜೆಪಿಗೆ ಅನ್ನೋ ರೀತಿಯ ಲೆಕ್ಕಾಚಾರ ಇತ್ತು. ಆದ್ರೆ ಎಲ್ಲವನ್ನೂ ಕೂಡ ಮೀರಿ ಹೇಗೆ ಹರಿಯಾಣದಲ್ಲಿ ಬಿಜೆಪಿ ಮತ್ತೆ ಆ ವಿಶ್ವಾಸವನ್ನ ಜನರಲ್ಲಿ ಉಳಿಸ್ಕೊಂಡಿದೆ? ಮೊದಲು ಹರಿಯಾಣ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ಅನಿಸ್ತಾ ಇದೆ ಇವತ್ತಿನ ಈ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ? ನೋಡಿ, ಕಳೆದ ಲೋಕಸಭೆ ಚುನಾವಣೆಯಿಂದ ಮತ್ತು ಇವತ್ತಿನ 2 ರಾಜ್ಯಗಳ ರಿಸಲ್ಟ್ ನಾವು ಗಮನಿಸಿದಾಗ ಎಕ್ಸಿಟ್ ಪೋಲ್ ಅಲ್ಲಿ ತುಂಬಾ ಡಿಫರೆನ್ಸ್ ಕಾಣಿಸ್ತಾ ಇದೆ ನಮಗೆ. ಎಕ್ಸಿಟ್ ಪೋಲ್ ನಿನ್ನೆ ಕೊಟ್ಟಂತ ಚುನಾವಣಾ ನಂತರ ಮತ್ತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಿಟ್ ಪೋಲ್ ಇವತ್ತು ಬಂದಿರತಕ್ಕಂಥ ರಿಸಲ್ಟ್ಗೂ ನೋಡಿದಾಗ ಭಾಳ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದೇನಂತ ಹೇಳಿದ್ರೆ, ಹರಿಯಾಣ ರಿಸಲ್ಟನ್ನು ನಾವು ಚರ್ಚೆ ಮಾಡಲಿಕ್ಕೆ ತೆಗೆದುಕೊಂಡ್ರೆ, ಕಳೆದ 10 ವರ್ಷದಲ್ಲಿ BJP ಆಡಳಿತ ಅಲ್ಲಿತ್ತು. ನಾವು ಭಾಳ ತಿನ್ ಮೆಜಾರಿಟಿನಲ್ಲಿ ಬಂದಂಥ ಸರ್ಕಾರ, ಅಲ್ಲಿ ಮೆಜಾರಿಟಿ ಇರಲಿಲ್ಲ ನಮಗೆ, ತಿನ್ ಮೆಜಾರಿಟಿನಲ್ಲಿ ಬಂದಂಥ ಸರ್ಕಾರ ಇವತ್ತು ಕಳೆದ 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಆಡಳಿತಗಳು ಮತ್ತು ಆಡಳಿತದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ನಮ್ಮಲ್ಲಾದಂಥ ಕೆಲವು ಇಂಟರ್ಚೇಂಜಸ್ಗಳು ಆದರೂ ಸಹ ಉತ್ತಮವಾದಂಥ ಸರ್ಕಾರ ಕೊಟ್ಟಿರೋದ್ರಿಂದ ಜನ ಇವತ್ತು ಕೈ ಹಿಡಿದಿದ್ದಾರೆ ಅನ್ನತಕ್ಕಂಥದ್ದು ಗುರುತಿದೆ. ಮತ್ತು ಕಾಂಗ್ರೆಸ್ಸಿನ ನಿಲುವಿದೆಯಲ್ಲ, ರಾಹುಲ್ ಗಾಂಧಿಯವರು ಹರಿಯಾಣ ಚುನಾವಣೆಗೆ ಬಂದಾಗ ಸಂವಿಧಾನದ ಬುಕ್ ಹಿಡ್ಕೊಂಡ್ ಬರ್ತಾರೆ, ಜಮ್ಮು ಕಾಶ್ಮೀರದ ಚುನಾವಣೆಗೆ ಸಂವಿಧಾನದ ಬುಕ್ಕನ್ನು ಮರ್ತೇ ಬಿಡ್ತಾರೆ. ಆರ್ಟಿಕಲ್ 370 ಬಗ್ಗೆ ಹರಿಯಾಣದಲ್ಲಿ ಮಾತಾಡ್ತಾರೆ ಹೊರತು ಜಮ್ಮು ಕಾಶ್ಮೀರದಲ್ಲಿ ಮಾತಾಡ್ತಾ ಇಲ್ಲ. ಈ ಒಂದು ನ್ಯಾಷನಲ್ ಪಾರ್ಟಿ ಅವ್ರಿಗೊಂದು ನಿಲುವಿಲ್ಲ. ಒಂದು ಕಡೆ ಇದು AAP ಜೊತೆ ಅಲಿಯನ್ಸ್ ಮಾಡ್ಕೊಳ್ತಾರೆ, ಇನ್ನೊಂದು ಚುನಾವಣೆಯಲ್ಲಿ ಕೈ ಬಿಡ್ತಾರೆ. ಅವ್ರು ಇವ್ರ ನಿಲುವೇನು ಇವ್ರನ್ನ ಜನ ನಂಬೋ ಪರಿಸ್ಥಿತಿನಲ್ಲಿ ಇಲ್ಲ. ಅದು ಲೋಕಸಭೆ ಚುನಾವಣೆ ಆಗ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ ಅಸೆಂಬ್ಲಿ ಎಲೆಕ್ಷನ್ ಆಗ್ಬೋದು. ಇವ್ರಿಗೆ ಯಾವುದೇ ರೀತಿ ಒಂದು ಫರ್ಮ್ ಇಲ್ಲ, ಒಂದು ನಿಲುವಿಲ್ಲ. ಒಂದೊಂದು ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಆಶ್ವಾಸನೆಗಳನ್ನು ಕೊಡ್ತಾರೆ. ನೋಡಿ, ಇವರು ಹಿಮಾಚಲ್ ಪ್ರದೇಶ ಚುನಾವಣೆಯಲ್ಲಿ ಇವ್ರು ಮಾಡಿದಂಥ ಘೋಷಣೆಗಳೇನು, ಯಾವುದನ್ನ ಇಂಪ್ಲಿಮೆಂಟ್ ಮಾಡಿದಾರಾ? ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರು ಅರ್ಜಿಯನ್ನು ಹಾಕ್ತಾರೆ, ನಮಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ನಮ್ಗೆ ಅಡ್ವಾನ್ಸ್ ಆಗಿ ದುಡ್ಡನ್ನು ಬಿಡುಗಡೆ ಮಾಡಿ ಅಂತೇಳಿ ಹಿಮಾಚಲ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನು ಕೊಡ್ತಾರೆ. ಯಾವುದೇ ಒಂದು ಪ್ಲ್ಯಾನ್ ಇಲ್ಲ ಇವರಿಗೆ, ಸುಮ್ಮನೆ ಘೋಷಣೆಗಳನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಏನಾಗಿದೆ ಪರಿಸ್ಥಿತಿ? ಘೋಷಣೆಗಳನ್ನು ಮಾಡೋರು, ಗ್ಯಾರಂಟಿ ಯೋಜನೆಗಳ ಇಂಪ್ಲಿಮೆಂಟ್ ಮಾಡಲಿ, ಆದರೆ ಅಭಿವೃದ್ಧಿ ಅನ್ನತಕ್ಕಂಥದ್ದು ಶೂನ್ಯ ಆಗಿದೆ. ಇವತ್ತು ಈ ರಾಜ್ಯದಲ್ಲಿ ಚುನಾವಣೆ, ಕರ್ನಾಟಕದ ರಾಜ್ಯದಲ್ಲಿ ಚುನಾವಣೆ ಇಲ್ಲ, 136 ಸೀಟ್ ಇದೆಯಲ್ಲ, ಅರ್ಧ ಬರೋದಿಲ್ಲ ಇವರಿಗೆ. ಯಾಕೆಂದ್ರೆ ಇವ್ರದ್ದು ಇವ್ರ ನಿಲುವೇನು ಅನ್ನೋಂಥದ್ದು ಜನಗಳಿಗೆ ಅರ್ಥ ಆಗ್ತಿದೆ. ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಹಿಮಾಚಲ ಪ್ರದೇಶ ಚುನಾವಣೆ ಸಮಯದಲ್ಲಿ ಇದೇ ರೀತಿ ಘೋಷಣೆಯನ್ನು ಮಾಡಿದ್ರು, ಯಾವುದೂ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಕೇವಲ ಚುನಾವಣೆಗೆ ಮ್ಯಾನಿಫೆಸ್ಟೋ ಮಾಡ್ಕೊಂಡು ಹೋಗ್ತಾರೆ ಹೊರತು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಶ್ವಥ್ ನಾರಾಯಣ ಅವರೀಗ ಈ ಸಲ ಹರಿಯಾಣದಲ್ಲಿ ನಿಮ್ಮ ವಿರುದ್ಧ ಸಾಕಷ್ಟು ಫ್ಯಾಕ್ಟರ್ಗಳಿದ್ವು. ಅಶ್ವಥ್ ನಾರಾಯಣ ಅವರೀಗ ನಾವು ಲೆಕ್ಕ ಹಾಕೋದಾದ್ರೆ, ಒಂದು ಆಂಟಿ ಕಮೆನ್ಸಿ, ಇನ್ನೊಂದು ಈ ಕುಸ್ತಿಪಟುಗಳ ವಿಚಾರ ಒಂದಷ್ಟು ಪ್ರೊಟೆಸ್ಟ್ ಆಯಿತು, ಹಾಗೆ ರೈತರ ಪ್ರತಿಭಟನೆ, ಇದು ಬಹಳ ಸದ್ದಾದಂಥದ್ದು ಹರಿಯಾಣದಲ್ಲೇನೆ. ಇದೆಲ್ಲವೂ ಕೂಡ ಬಿಜೆಪಿಗೆ ಉಲ್ಟಾ ಹೊಡೆಯುತ್ತೆ ಈ ಬಾರಿ ಫಲಿತಾಂಶದಲ್ಲಿ ದೊಡ್ಡ ಬದಲಾವಣೆ ನಾವು ನೋಡಬಹುದು ಅಂತ. ಬಟ್ ಯಾವುದು ಕೂಡ ವರ್ಕ್ ಆಗಲಿಲ್ಲ. ಎಲ್ಲಿ ಗೆದ್ರಿ? ಯಾವ ಸ್ಟ್ರಾಟಜಿ ನಿಮ್ಮಲ್ಲಿ ವರ್ಕ್ ಆಯಿತು ಅಂತ ನೋಡಿ. ಇವರು ಪೈಲ್ವಾನರನ್ನು ಎತ್ಕಟ್ಟರು, ಕಿಸಾನರನ್ನು ಎತ್ಕಟ್ಟರು, ಜವಾನರನ್ನು ಎತ್ಕಟ್ಟರು, ಸೈನಿಕರನ್ನ, ಪೈಲ್ವಾನರನ್ನ, ರೈತರನ್ನ, 3 ಜನನ BJP ವಿರುದ್ಧವಾಗಿ ಎತ್ಕಟ್ಟರು. ಆದರೆ ಸತ್ಯಾಸತ್ಯತೆ ಏನು ಅನ್ನೋಂಥದ್ದು ರೈತರಿಗೂ ಗೊತ್ತಿತ್ತು, ಸೈನಿಕರಿಗೂ ಗೊತ್ತಿತ್ತು, ಪೈಲ್ವಾನರಿಗೂ ಗೊತ್ತು. ರಾಜಕಾರಣ ಮಾಡಲಿಕ್ಕೋಸ್ಕರನೇ ವಿನೇಶ್ ಫೋಗಟ್ನ ಉಪಯೋಗಿಸ್ಕೊಂಡ್ರು ಅಷ್ಟೇ. ಇವರು ಬೇರೆ ಇನ್ನೇನು ಇಲ್ಲ ಅಲ್ಲಿ ರಾಜಕಾರಣ ಮಾಡಲಿಕ್ಕೆ. ಕುಸ್ತಿಪಟು ಸಂಘದ ಅಧ್ಯಕ್ಷರ ಚುನಾವಣೆಯಿಂದ ಹಿಡ್ಕೊಂಡು ಇವರು ರಾಜಕಾರಣ ಪ್ರಾರಂಭ ಆಯಿತು. ಕ್ರೀಡೆಯಲ್ಲಿ ರಾಜಕಾರಣ ಮಾಡಿದ್ರು, ಪ್ರತಿಯೊಂದು ವಿಷಯದಲ್ಲಿ ರಾಜಕಾರಣ ಮಾಡಿದ್ರೆ ಹೊರತು, ಆದರೆ ಇವರು ಬದ್ಧತೆಯನ್ನು ಪ್ರದರ್ಶನ ಮಾಡಲಿಲ್ಲ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ನ ಜನ ನಂಬೋ ಪರಿಸ್ಥಿತಿನಲ್ಲಿ ಇವತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೆ, ಆಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆ ಪ್ರಕಾರ ನಡ್ಕೊಳ್ಳೋ ಅನ್ನತಕ್ಕಂಥದ್ದು ಹಿಮಾಚಲ ಪ್ರದೇಶದ 1 ವರ್ಷದಲ್ಲೇ ಅರ್ಥ ಆಗಿದೆ ಜನತೆಗೆ.
ಇವರು ಮಾತೆತ್ತರ ರೈತರು, ಕಿಸಾನು, ಸಂವಿಧಾನ ಅಂತ ನಡ್ಕೊಂಡು ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದೇ ಇಲ್ಲ. Yes, ಅಶ್ವಥ್ ಹಿಮಾಚಲ ನಾರಾಯಣ ಪ್ರದೇಶ ಮಾತಾಡ್ತೀನಿ ನೇರವಾಗಿ ನಿಮ್ಮ ಹೇಳಿದ್ರು. ಜೊತೆ ನಾನು. ಭ್ರಷ್ಟಾಚಾರದ ಬಗ್ಗೆ, ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ಬಗ್ಗೆ, ಜಮ್ಮು ಕಾಶ್ಮೀರದ ಬಗ್ಗೆ ಕೂಡ ಮಾತನಾಡೋದಿದೆ. ಅಲ್ಲಿ ಯಾಕೆ ಹಿನ್ನಡೆ ಆಯ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡೋಣ.